ನೀಟಾಗಿ ನೋಡ್ಕೊಳ್ಳಿ. ಈ ಫಾರ್ಮುಲೇಸ್ ಎಲ್ಲ ಜ್ಞಾಪಕ ಇಟ್ಕೊಂಡಿರಿ ನೀವು. ಲ್ಯಾಪ್ಲೇಸ್ ಆಫ್ ಎ ಅಂದರೆ A/S ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಲ್ಯಾಪ್ಲೇಸ್ ಆಫ್ e⁴at ಅಂದರೆ 1/s ಮೈನಸ್ a. ಲ್ಯಾಪ್ಲೇಸ್ ಆಫ್ cos h/at ಅಂದರೆ s/s² ಮೈನಸ್ a². ಲ್ಯಾಪ್ಲೇಸ್ ಆಫ್ cos at ಅಂದರೆ s/s² ಪ್ಲಸ್ a². ಲ್ಯಾಪ್ಲೇಸ್ ಆಫ್ sin h/at ಅಂದರೆ a/s² ಮೈನಸ್ a². ಲ್ಯಾಪ್ಲೇಸ್ ಆಫ್ sin at ಅಂದರೆ a/s² ಪ್ಲಸ್ a². ಲ್ಯಾಪ್ಲೇಸ್ ಆಫ್ t⁴n ಅಂದರೆ gamma n plus 1/s⁴n+1. ಲ್ಯಾಪ್ಲೇಸ್ ಆಫ್ t⁴n ಅಂದರೆ n⁴s⁴n+1. ಇದು ಮಾತ್ರ ವೆನ್ n ಬಂದು 1 2 3 ಇದ್ದಾಗ ಮಾತ್ರ ಇದು ಯೂಸ್ ಮಾಡಬೇಕು, ಇಲ್ಲಾಂದರೆ ಇದು ಯೂಸ್ ಮಾಡಿ ಅಷ್ಟೇ. ನಂಬರ್ಸ್ ಇದ್ದರೆ ಮಾತ್ರ ಅದು ಯೂಸ್ ಮಾಡಬೇಕು. ಈಗ ನೋಡಿ, ಇದ್ರ ಜೊತೆಗೆ ಗಾಮಾ 1/2 ಅಂದರೆ √π, ಗಾಮಾ 3/2 ಅಂದರೆ 1/2 × √π. ಇದೆಲ್ಲ ಗೊತ್ತಿರಬೇಕು ನಿಮಗೆ. ಗಾಮಾ 5/2 ಅಂದರೆ 3/2 × 1/2 × √π. ಗಾಮಾ 7/2 ಅಂದರೆ 5/2 × 3/2 × 1/2 × √π. ಮತ್ತು ಗಾಮಾ -1/2 ಅಂದರೆ √π/-1/2. ಗಾಮಾ -3/2 ಅಂದರೆ √π/-3/2 × -1/2. ಈ ಫಾರ್ಮುಲೇಸ್ ಗೊತ್ತಿರಬೇಕು ನಿಮಗೆ. ಈಗ ನೋಡಿ, ಅದೇ ಥರ ಗಾಮಾ -5/2 ಅಂದರೆ √π/-5/2 -3/2 × -1/2. ಇದ್ರ ಜೊತೆಗೆ ಟ್ರಿಗ್ನಾಮೆಟ್ರಿ ಫಾರ್ಮುಲೇಸು. sin ಆಫ್ a ಪ್ಲಸ್ b ಅಂದರೆ sin a cos b ಪ್ಲಸ್ cos a sin b. sin ಆಫ್ a ಮೈನಸ್ b ಅಂದರೆ sin a cos b ಮೈನಸ್ cos a sin b. cos ಆಫ್ a ಪ್ಲಸ್ b ಅಂದರೆ cos a cos b ಮೈನಸ್ sin a sin b. cos ಆಫ್ a ಮೈನಸ್ b ಅಂದರೆ cos a cos b ಪ್ಲಸ್ sin a sin b. ನೆಕ್ಸ್ಟ್ sin a cos b ಅಂದರೆ ಬರೀ ಹಾಫ್ ಇಂಟು sin ಆಫ್ a ಪ್ಲಸ್ b ಪ್ಲಸ್ sin ಆಫ್ a ಮೈನಸ್ b. cos a sin b ಅಂದರೆ ಫಾರ್ಮುಲಾ ಹಾಫ್ ಇಂಟು sin ಆಫ್ a ಪ್ಲಸ್ b ಮೈನಸ್ sin ಆಫ್ a ಮೈನಸ್ b. ನೆಕ್ಸ್ಟ್ cos a cos b ಅಂದರೆ ಹಾಫ್ ಇಂಟು cos ಆಫ್ a ಪ್ಲಸ್ b ಪ್ಲಸ್ cos ಆಫ್ a ಮೈನಸ್ b. ನೆಕ್ಸ್ಟ್ sin
sin A sin B ಅಂದರೆ -12 ಇಂಟು cos of A plus B minus cos of A minus B. ಇದ್ರ ಜೊತೆಗೆ sin square x ಅಂದರೆ ಗೊತ್ತಿರಬೇಕು ಫಾರ್ಮುಲಾ 1/2 ಇಂಟು 1 ಮೈನಸ್ cos 2x. cos square x ಅಂದರೆ 1/2 ಇಂಟು 1 ಪ್ಲಸ್ cos 2x. sin cube x ಅಂದರೆ 1/4 ಇಂಟು 3 sin x ಮೈನಸ್ sin 3x. cos cube x ಅಂದರೆ 1/4 ಇಂಟು 3 cos x ಪ್ಲಸ್ cos 3. ಇಷ್ಟು ಫಾರ್ಮುಲೆ ಗೊತ್ತಿರಬೇಕು ನಿಮಗೆ, ಇಂಪಾರ್ಟೆಂಟ್. ಇನ್ನೊಂದ್ಸತಿ ಬರ್ಕೊಟ್ಟಿದ್ದೀನಿ ಅದನ್ನ. ಈಗ ನೋಡಿ ಕ್ವಶನ್ನು ಇಷ್ಟು. 3t plus 4 whole square plus 5 4t. ಈಗ ಇನ್ನೊಂದು ಇಲ್ಲೂ ಬರ್ತೀರಣ್ಣ ಫಾರ್ಮುಲೇಸು. ನೋಡಿ a plus b whole square ಅಂದರೆ a square plus b square plus 2ab. a minus b whole square ಅಂದರೆ a square plus b square minus 2ab. a plus b whole cube ಅಂದರೆ a cube plus b cube plus 3a square b plus 3a b square. a minus b whole cube ಅಂದರೆ a cube minus b cube minus 3a square b plus 3a b square. ಇಷ್ಟು ಫಾರ್ಮುಲೆ ಜೊತೆಗೆ ಇನ್ನೊಂದೇನೆಂದರೆ ಈಗ 2 ಪವರ್ x ಅಂತ ಇರುತ್ತೆ ಅಂದ್ಕೊಳ್ಳಿ. ಇದನ್ನ ಏನು ಮಾಡ್ಬೋದು, e ಪವರ್ log of 2 ಪವರ್ x ಅಂತ ಬರ್ಕೋಬೋದು. ದಟ್ ಈಸ್ e ಪವರ್ x ಇಂಟು log 2. ಯಾಕಂದರೆ e ಪವರ್ log x ಇಸ್ e ಪವರ್ log ಆಫ್ a ಅಂದರೆ ಏನೇ, ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋದಷ್ಟೇ. ಈಗ ನೋಡಿ 2 ಪವರ್ ಎಕ್ಸ್ನ e ಪವರ್ log 2 ಪವರ್ ಎಕ್ಸ್, ಎಕ್ಸ್ನ ಈ ಕಡೆ ತೊಗೊಂಡ್ರೆ e ಪವರ್ x log 2 ಆಗುತ್ತೆ. log m ಪವರ್ ಏನಂದರೆ n log m ಅಂತ. ಏನಾಯಿತು, e ಪವರ್ log 2 ಇಂಟು ಎಕ್ಸ್ ಅಂತ. ಈಗ ಎಕ್ಸಾಂಪಲ್ 3 ಪವರ್ ಎಕ್ಸ್ ಅಂದರೆ ಏನಾಯಿತು ಹಂಗಿದ್ರೆ e ಪವರ್ log 3 ಪವರ್ ಎಕ್ಸ್, ದಟ್ ಈಸ್ ಅಥವಾ e ಪವರ್ ಎಕ್ಸ್ log 3. ಇದನ್ನ ಡೈರೆಕ್ಟಾಗಿ e ಪವರ್ log 3 ಇಂಟು ಎಕ್ಸ್. ಈಗ ಎಕ್ಸಾಂಪಲ್ 5 ಪವರ್ ಟಿ ಇರುತ್ತೆ ಅಂದ್ಕೊಳ್ಳಿ, e ಪವರ್ log 5 ಇಂಟು ಟಿ ಅಂತ. ಇದಕ್ಕೆ ಲಾಗ್ ಸೇರಿಸ್ಕೊಬಿಡಿ, ಇಂಟು ಟಿ, log 5 ಇಂಟು ಟಿ ಜ್ಞಾಪಕ ಇಟ್ಕೊಳ್ಳಿ. ಈಗ ನೋಡಿ ಕ್ವಶನಲ್ಲಿ ಈ ಥರ ಇದೆ. ಸೊಲ್ಯೂಷನ್ ಯಾವ ಥರ ಮಾಡೋಣ, ಇನ್ನು ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಬರ್ಬಿಡೋಣ 3t ಪ್ಲಸ್ 4 ಹೋಲ್ ಸ್ಕ್ವೇರ್ ಪ್ಲಸ್ 5 ಪವರ್ ಟಿ. ಈಗ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಅಂದರೆ 3t ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ 4 ಸ್ಕ್ವೇರ್ ಪ್ಲಸ್ 2ab ಅಂದರೆ 2 ಇಂಟು 3t ಇಂಟು 4 ಪ್ಲಸ್. ಈಗ ನೋಡಿ 5 ಪವರ್ ಟಿನ ನಾವು ಯಾವ ಥರ ಬರ್ಕೋಬೋದು, e ಪವರ್ log 5 ಇಂಟು ಟಿ ಜ್ಞಾಪಕ ಇಟ್ಕೊಳ್ಳಿ. 5 ಪವರ್ ಟಿ ಕ್ಯಾನ್ ಬಿ ರಿಟರ್ನ್ ಆಸ್ e ಪವರ್ log 5 ಇಂಟು ಟಿ. ಈಗೇನಾಗುತ್ತೆ, ಎಫ್ ಆಫ್ ಟಿ ಈಸ್ ಈಕ್ವಲ್ ಟು 3 ಸ್ಕ್ವೇರ್ ಈಸ್ 9, 9t ಸ್ಕ್ವೇರ್, 4 ಸ್ಕ್ವೇರ್ ಈಸ್ 16, 2 3s are 6, 6 4s are 24t ಪ್ಲಸ್ e ಪವರ್ log 5 ಇಂಟು ಟಿ. ಈಗ ನೋಡಿ ಲ್ಯಾಪ್ಲಾಸ್ ಅಪ್ಲೈ ಮಾಡಿ, ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು 9, ಬೇಕಾದರೆ ಈ ಥರ ಬೇರೆ ಮಾಡ್ಕೋಬೋದು, 9 ಲ್ಯಾಪ್ಲಾಸ್ ಆಫ್ ಟಿ ಸ್ಕ್ವೇರ್ ಪ್ಲಸ್ ಲ್ಯಾಪ್ಲಾಸ್ ಆಫ್ 16 ಪ್ಲಸ್ 24ನ ಆಚೆ. ಇಲ್ಲಿ ನೋಡಿ, ಇಲ್ಲಿ ಟಿ ಇದ್ದಿದ್ರೆ 16 ಆಚೆ ತೊಗೊಂಡು ಲ್ಯಾಪ್ಲಾಸ್ ಆಫ್ ಟಿ ಬರೀಬೋದು. ಈ ಟೈಮಲ್ಲಿ ಏನಾದರೂ ಟಿ ಇಲ್ಲ ಅಂದರೆ ಅದಕ್ಕೆ ಲ್ಯಾಪ್ಲಾಸ್ ಆಫ್ 16 ಒಳಗಡೆ ಇರಲಿ, ಇಲ್ಲಾಂದರೆ 16 ಆಚೆ ತೊಗೊಂಡು ಲ್ಯಾಪ್ಲಾಸ್ ಆಫ್ 1 ಬೇಕಾದರೂ ಬರಿಬೋದು. ಜ್ಞಾಪಕ ಇಟ್ಕೊಳ್ಳಿ.
ಟಿ ಇದ್ದರೆ ಬೇರೆ ಕಾನ್ಸ್ಟೆಂಟ್ನ ಆಚೆ ತೊಗೊಂಡು ಲ್ಯಾಪ್ಲೇಸ್ ಆಫ್ ಟಿ ಸ್ಕ್ವೇರ್ ಆ ಥರ ಬರೀರಿ. ಟಿ ಇಲ್ಲ ಅಂದರೆ ಲ್ಯಾಪ್ಲೇಸ್ ಆಫ್ ಏನಿದೆ ಅದು ಬರ್ಕೊಳ್ಳಿ. ನೋಡಿ 24 ಲ್ಯಾಪ್ಲೇಸ್ ಆಫ್ ಟಿ, ನೆಕ್ಸ್ಟು ಪ್ಲಸ್ ಲ್ಯಾಪ್ಲೇಸ್ ಆಫ್ e ಪವರ್ 5 ಇಂಟು ಟಿ. ಈಗ ನೋಡಿ ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ ಅಂದರೆ ಎಫ್ ಬಾರ್ ಆಫ್ ಎಸ್. ಈಗ ಈ ಫಾರ್ಮುಲಾ ಏನು ಗೊತ್ತಾ, ಲ್ಯಾಪ್ಲೇಸ್ ಆಫ್ ಟಿ ಪವರ್ ಎನ್ ನಮ್ಗೆ ಇಟ್ಕೊಳ್ಳಿ. ಲ್ಯಾಪ್ಲೇಸ್ ಆಫ್ ಟಿ ಪವರ್ ಎನ್ ಅಂದ್ರೇನು, ಎನ್ ಫ್ಯಾಕ್ಟೋರಿಯಲ್ ಬೈ ಎಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1, ಎನ್ ಈಸ್ 1 2 3 ಇದ್ದಾಗ ನೋಡಿ ಎನ್ ಜಾಗದಲ್ಲಿ ಏನಿದೆ 2 ಇದೆ, ಅದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನು ಇಲ್ಲಿ ಎನ್ ಜಾಗದಲ್ಲಿ 2 ಹಾಕಿದ್ರೆ ಲ್ಯಾಪ್ಲೇಸ್ ಆಫ್ 2 ಅಂದರೆ ಟಿ ಸ್ಕ್ವೇರ್ ಅಂದರೆ 2 ಫ್ಯಾಕ್ಟೋರಿಯಲ್ ಬೈ ಎಸ್ ಟು ದಿ ಪವರ್ ಆಫ್ 2 ಪ್ಲಸ್ 1. ನೆಕ್ಸ್ಟ್ ಅದೇ ಥರ ಎನ್ ಜಾಗದಲ್ಲಿ 1 ಹಾಕಿದ್ರೆ ಇಲ್ಲಿ 1ಗೆ ಬೇಕಲ್ಲ, ಟಿ ಪವರ್ 1 ಅಂದರೆ ಎನ್ ಜಾಗದಲ್ಲಿ 1 ಹಾಕಿ 1 ಫ್ಯಾಕ್ಟೋರಿಯಲ್ ಬೈ ಎಸ್ ಟು ದಿ ಪವರ್ ಆಫ್ 1 ಪ್ಲಸ್ 1. ಈಗ ನೋಡಿ ಏನಾಗುತ್ತೆ ಇಲ್ಲಿ 9 ಇಂಟು ಇದು ಲ್ಯಾಪ್ಲೇಸ್ ಆಫ್ ಟಿ ಸ್ಕ್ವೇರ್ ಅಂದ್ರೇನು 2 ಫ್ಯಾಕ್ಟೋರಿಯಲ್ ಬೈ ಎಸ್ ಟು ದಿ ಪವರ್ ಆಫ್ 2 ಪ್ಲಸ್ 1 ಅಂದರೆ 3 ಪ್ಲಸ್ ಲ್ಯಾಪ್ಲೇಸ್ ಆಫ್ 16 ಅಂದರೆ 16 ಬೈ ಎಸ್ 24 ಇಂಟು 1 ಫ್ಯಾಕ್ಟೋರಿಯಲ್ ಬೈ ಎಸ್ ಸ್ಕ್ವೇರ್. ಗೊತ್ತಾಗ್ತಿದೆಯಾ? ಲ್ಯಾಪ್ಲೇಸ್ ಆಫ್ ಟಿ ಅಂದರೆ ಇದು ಇನ್ನೊಂದು ಫಾರ್ಮುಲಾ ಗೊತ್ತಲ್ಲ, ಲ್ಯಾಪ್ಲೇಸ್ ಆಫ್ ಎ ಅಂದರೆ ಏನು, ಎ ಬೈ ಎಸ್. ಈಗ ಲಾಸ್ಟ್ ಫಾರ್ಮುಲಾ ಇಲ್ಲಿ ಲ್ಯಾಪ್ಲೇಸ್ ಆಫ್ ಇ ಪವರ್ 8. ಇದು ಪದೇ ಪದೇ ಬರೀತಾ ಇರೋ ರೀಸನ್ ಏನಂದರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಫಾರ್ಮುಲಾಸು. ಇನ್ನೊಂದು ನೋಡ್ತಾ ಇದ್ದರೆ ಈಸಿಯಾಗಿ ಜ್ಞಾಪಕ ಬಂದ್ಬಿಡುತ್ತೆ, ಅದಕ್ಕೋಸ್ಕರ. ಈಗ ಇ ಪವರ್ 8 ಅಂದ್ರೇನು 1 ಬೈ ಎಸ್ ಮೈನಸ್ ಎ. ಹಿಯರ್ ಎ ಈಸ್ ಲಾಗ್ 5, ದಟ್ ಈಸ್ 1 ಬೈ ಎಸ್ ಮೈನಸ್ ಲಾಗ್ 5 ಅಷ್ಟೇ. ನೆಕ್ಸ್ಟ್ 7. √t ಪ್ಲಸ್ 4 ಬೈ √t. ಕ್ವಶನ್ ಇದು. ಇಲ್ಲಿ ನೋಡಿ ಆನ್ಸರ್ ಮಾಡೋದು ಯಾವ ಥರ. ಇಲ್ಲಿ ಫಸ್ಟ್ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಅಂತ ಇದು ಬರ್ಕೊಳ್ಳಿ. ಎಫ್ ಆಫ್ ಟಿ ಈಸ್ ಈಕ್ವಲ್ ಟು 3 ಇಂಟು √t ಪ್ಲಸ್ 4 ಬೈ √t. ಈಗ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು 3 ಇಂಟು √tನ ಟಿ ಟು ದಿ ಪವರ್ ಆಫ್ ಹಾಫ್ ಅಂತ ಬರೀಬೋದು. 4 ಬೈ ಹಿಯರ್ ಆಲ್ಸೋ ಯು ಕ್ಯಾನ್ ರೈಟ್ ಟಿ ಪವರ್ ಹಾಫ್. ಎಫ್ ಆಫ್ ಟಿ ಈಸ್ ಈಕ್ವಲ್ ಟು 3 ಇಂಟು ಟಿ ಟು ದಿ ಪವರ್ ಆಫ್ ಹಾಫ್ ಪ್ಲಸ್ 4 ಇಂಟು ಟಿ ಪವರ್ ಹಾಫ್ ಮೇಲ್ಗಡೆ ಬಂದರೆ ಟಿ ಪವರ್ ಮೈನಸ್ ಹಾಫ್ ಆಗುತ್ತೆ. ಈಗ ಲ್ಯಾಪ್ಲೇಸ್ ಅಪ್ಲೈ ಮಾಡಬೇಕು. ಈಗ ನೋಡಿ ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು 3 ಲ್ಯಾಪ್ಲೇಸ್ ಆಫ್ ಟಿ ಪವರ್ ಹಾಫ್ ಪ್ಲಸ್ 4 ಲ್ಯಾಪ್ಲೇಸ್ ಆಫ್ ಟಿ ಪವರ್ ಮೈನಸ್ ಹಾಫ್. ಈಗ ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ ಅಂದರೆ ಎಫ್ ಬಾರ್ ಆಫ್ ಎಸ್ 3 ಇಂಟು ಲ್ಯಾಪ್ಲೇಸ್ ಆಫ್ ಟಿ ಪವರ್ ಹಾಫ್ ಅಂದರೆ ಈಗ ನೋಡಿ ಟಿ ಪವರ್ ಎನ್ ಫಾರ್ಮುಲಾ ಇಲ್ಲೂ. ಈಗ ನೋಡಿ ಲ್ಯಾಪ್ಲೇಸ್ ಆಫ್ ಟಿ ಪವರ್ ಎನ್ ಈಸ್ ಈಕ್ವಲ್ ಟು ಗಾಮಾ ಎನ್ ಪ್ಲಸ್ 1 ಬೈ ಎಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1. ರೀಸನ್ ಯಾಕೆಂದರೆ ಎನ್ ಫ್ಯಾಕ್ಟೋರಿಯಲ್ ಬೈ ಎಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಯಾಕೆ ಅಪ್ಲೈ ಮಾಡಲ್ಲ ಅಂದರೆ ಎನ್ 1 2 3 ಇರಬೇಕು. ಇಲ್ಲಿ ಎನ್ ಏನಿದೆ 1/2 ಇದೆ, ಅದಕ್ಕೆ ಅದು ಅಪ್ಲೈ ಮಾಡೋಕ್ಕಾಗಲ್ಲ. ಇದು ಅಪ್ಲೈ ಇಲ್ಲಿ ಎನ್ ಜಾಗದಲ್ಲಿ 1/2 ಹಾಕಿದ್ರೆ ಏನಾಗುತ್ತೆ, ಗಾಮಾ 1/2 ಪ್ಲಸ್ 1 ಡಿವೈಡೆಡ್ ಬೈ ಎಸ್ ಟು ದಿ ಪವರ್ ಆಫ್ 1/2 ಪ್ಲಸ್ 1 ಪ್ಲಸ್ 4 ಇಂಟು ಗಾಮಾ minus 1/2 plus 1 to the power of minus 1/2 plus 1. Three into gamma 1/2 plus 1 is 3/2. S to the power of 1/2 plus 1 is 3/2 plus 4 into gamma minus 1/2 plus 1 is 1/2 minus 1/2 plus 1 is 1/2. ಕ್ಯಾಲ್ಸಿಲ್ ಮಾಡಿ ಇದನ್ನ ಗೊತ್ತಾಗ್ಬಿಡುತ್ತೆ. ಈಗ ನೋಡಿ ಗಾಮಾ 3/2 ಅಂದರೆ ಇಲ್ಲಿ ಬರ್ತಿದ್ದೀನಿ ಫಾರ್ಮುಲಾ ನೋಡಿ. ಗಾಮಾ 3/2 ಅಂದರೆ 1/2 ಇಂಟು √5
ಎಫ್ ಬಾರ್ ಆಫ್ ಎಸ್ ನೋಡಿ 3 ಹಂಗೆ ಇರಲಿ. ಗಾಮಾ 3/2 ಅಂದ್ರೇನು 1/2 ಇಂಟು ರೂಟ್ ಪೈ ಹೋಲ್ ಡಿವೈಡ್ ಬೈ ಎಸ್ ಟು ದಿ ಪವರ್ ಆಫ್ 3/2 ಪ್ಲಸ್ ನೋಡಿ 4 ಹಂಗೆ ಇರಲಿ. ಗಾಮಾ 1/2 ಅಂದ್ರೇನು ರೂಟ್ ಪೈ 4 ಇಂಟು ರೂಟ್ ಪೈ ಬೈ ಎಸ್ ಟು ದಿ ಪವರ್ ಆಫ್ ಹಾಫ್. ಅಷ್ಟೇ ಮುಗೀತು ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಏಯ್ಟ್ ಒನ್. ರೂಟ್ ಟಿ ಮೈನಸ್ 1/√t ಹೋಲ್ ಟು ದಿ ಪವರ್ ಆಫ್ 3. ಈಗ ನೋಡಿ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ರೂಟ್ ಟಿ ಮೈನಸ್ 1/√t ಹೋಲ್ ಕ್ಯೂಬ್. ಇಲ್ಲಿ ಫಾರ್ಮುಲಾ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಇಲ್ಲಿ ಬರ್ತಿದೆ ಅಲ್ವಾ. ಇಲ್ಲಿ ನೋಡಿ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಅಂದರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂದರೆ ಎ ಕ್ಯೂಬ್ ಇಸ್ ಎಫ್ ಆಫ್ ಟಿ ಹಂಗೆ ಇರಲಿ. ಎ ಕ್ಯೂಬ್ ಅಂದರೆ ರೂಟ್ ಟಿ ಹೋಲ್ ಕ್ಯೂಬ್ ಅಂತ ಮೈನಸ್ ಬಿ ಕ್ಯೂಬ್ ಅಂದರೆ 1/√t ಹೋಲ್ ಕ್ಯೂಬ್ ಮೈನಸ್ 3a² ಬಿ ಅಂದರೆ ಮೈನಸ್ 3a² ಅಂದರೆ ಸ್ಕ್ವೇರ್ ಇಂಟು 1/√t ಬಿ ಅಂದರೆ 1/√t ಪ್ಲಸ್ 3ab². ಎ ಅಂದ್ರೇನು ರೂಟ್ ಟಿ, b² ಅಂದರೆ 1/√t ಹೋಲ್ ಸ್ಕ್ವೇರ್. ಈಗೇನು ಮಾಡಬೇಕು ನೋಡ್ಕೊಳ್ಳಿ. ರೂಟ್ ಟಿ ಅಂದರೆ ಟಿ ಪವರ್ 1/2 ಹೋಲ್ ಕ್ಯೂಬ್ ಮೈನಸ್ 1/√t ಅಂದರೆ ಟಿ ಪವರ್ 1/2 ಹೋಲ್ ಕ್ಯೂಬ್ ಮೈನಸ್ 3 ರೂಟ್ ಟಿ ಹೋಲ್ ಸ್ಕ್ವೇರ್ ಅಂದರೆ ಬರೀ ಟಿ ಅಂತ ಬರಿಬೋದು. ಇಲ್ಲಿ ಅಗೇನು 1/t ಪವರ್ ಹಾಫ್. ಇದನ್ನ ಟಿ ಪವರ್ ಹಾಫ್ ಹೋಲ್ ಸ್ಕ್ವೇರ್ ಬೇಕಾದರೂ ಬರ್ಕೊಳ್ಳಿ, ಏನೋ ಪ್ರಾಬ್ಲಮ್. ಪ್ಲಸ್ 3t ಪವರ್ ಹಾಫ್ ಇದು 1/t ಪವರ್ ಹಾಫ್. ಈಗೇನು ಮಾಡಬೇಕು, ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ನೋಡಿ 1/2 ಇಂಟು 3 ಮಾಡಬೇಕು ಅಂದರೆ 3/2 ಆಗುತ್ತೆ. ಈ 3ನ ಮೇಲ್ಗಡೆ ಮಲ್ಟಿಪ್ಲೈ ಮಾಡಿ ಇದನ್ನ ಟಿ ಪವರ್ ಮೇಲ್ಗಡೆ ತಗೋಬೋದು. ಟಿ ಪವರ್ ಮೈನಸ್ 1/2 ಹೋಲ್ ಕ್ಯೂಬ್ ಹಂಗೆ ಇರಲಿ. 1/t ಪವರ್ 1/2ನ ಟಿ ಪವರ್ ಮೈನಸ್ 1/2 ಅಂತ ತಗೊಳ್ಳಿ. ಹೋಲ್ ಕ್ಯೂಬ್ ಹಂಗೆ ಇರಲಿ. ಇಲ್ಲಿ ನೋಡಿ 3t ಹಂಗೆ ಇರಲಿ. ಟಿ ಪವರ್ ಮೈನಸ್ 1/2 ಆಗುತ್ತೆ. ಯಾಕಂದರೆ 1/t ಪವರ್ 1/2 ಅಂದರೆ ಟಿ ಪವರ್ ಮೈನಸ್ 1/2. ಇಲ್ಲಿ ನೋಡಿ ಇದು ಹೋಲ್ ಸ್ಕ್ವೇರ್ ಅಲ್ವಾ, ಸಾರಿ. ನೆಕ್ಸ್ಟ್ ಇದನ್ನ ಈ ಕಡೆ ತಗೊಳ್ಳಿ. ಪ್ಲಸ್ 3t ಪವರ್ 1/2 ಟಿ ಪವರ್ ಪ್ಲಸ್ 1/2 ಮೇಲ್ಗಡೆ ಹೋದರೆ ಮೈನಸ್ 1/2 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ನೋಡಿ ಟಿ ಪವರ್ 3/2 ಮೈನಸ್ ಟಿ ಪವರ್ 1 3 × 3 ಮೈನಸ್ 3/2 ಮೈನಸ್ 3t ಇಂಟು 1 ಮೈನಸ್ 1/2 ಪ್ಲಸ್ 3 ಇಂಟು ನೋಡಿ ಟಿ ಪವರ್ ಹಾಫು 2 ನೋಡಿ 2/2 ಅಂದರೆ ಮೈನಸ್ 1 ಆಗುತ್ತೆ. ಇನ್ನು ಬೇಕಾದರೆ 1/2 ಮೈನಸ್ 1 ಟಿ ಪವರ್ 1/2 ಮೈನಸ್ 1 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ಇದು ಕ್ಯಾನ್ಸಲ್ ಆದರೆ ಮೈನಸ್ 1 ಉಳಿಯುತ್ತೆ. ಟಿ ಪವರ್ ಮೈನಸ್ 1 ಟಿ ಪವರ್ 1/2 ಅಂದರೆ ಟಿ 1/2 ಮೈನಸ್ 1 ಆಗುತ್ತೆ. ಇದು ಟಿ ಪವರ್ 1 ಅಲ್ವಾ, 1 ಮೈನಸ್ 1/2 ಇದು ಗೊತ್ತಾಗುತ್ತೆ ಅಲ್ವಾ? ಈಗ ಏನಾಯ್ತು ಇದು ನೋಡಿ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಟಿ ಪವರ್ 3/2 ಮೈನಸ್ ಟಿ ಪವರ್ ಮೈನಸ್ 3/2 ಮೈನಸ್ 3 1 ಮೈನಸ್ 1/2 ಅಂದರೆ ಬರೀ 1/2
ಇದು 1/2 - 1 ಅಂದರೆ -12. ಈಗ ಲ್ಯಾಪ್ಲಾಸ್ ಅಪ್ಲೈ ಮಾಡೋಣ. ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಲ್ಯಾಪ್ಲಾಸ್ ಆಫ್ ಟಿ ಪವರ್ 3/2 ಮೈನಸ್ ಲ್ಯಾಪ್ಲಾಸ್ ಆಫ್ ಟಿ ಪವರ್ -3/2 -3 ಲ್ಯಾಪ್ಲಾಸ್ ಆಫ್ ಟಿ ಪವರ್ ಹಾಫ್ ಪ್ಲಸ್ 3 ಲ್ಯಾಪ್ಲಾಸ್ ಆಫ್ ಟಿ ಪವರ್ -12. ಈಗ ನೋಡಿ, ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಅಂದರೆ ಎಫ್ ಬಾರ್ ಆಫ್ ಎಸ್ ಅಂತ ಬರಿಬೋದು. ಈಗ ಲ್ಯಾಪ್ಲಾಸ್ ಆಫ್ ಟಿ ಪವರ್ 3/2 ಅಂತ ಈಗ ನೋಡಿ, ಇಲ್ಲೇ ಲ್ಯಾಪ್ಲಾಸ್ ಆಫ್ ಟಿ ಪವರ್ ಎನ್ ಅಂದರೆ ಎರಡು ಫಾರ್ಮುಲಾ, ಒಂದು ಗಾಮಾ n + 1/s⁴n+, ಇನ್ನೊಂದು n ಫ್ಯಾಕ್ಟೋರಿಯಲ್ s⁴n+. ಇದರಲ್ಲಿ ಇದು ಯೂಸ್ ಮಾಡಬೇಕು, ಇದು ಯೂಸ್ ಮಾಡಬಾರ್ದು. ಇಲ್ಲಿ n ಅಂದರೆ ಏನು ನೋಡ್ಕೊಂಡು ಹಾಕಿ. n ಅಂದರೆ 3/2 ಅಂದರೆ ಗಾಮಾ 3/2 + 1/s⁴3/2 + 1 ಮೈನಸ್ ಗಾಮಾ -3/2 + 1/s⁻3/2 + 1. ನೆಕ್ಸ್ಟ್ -3 ಇಂಟು ಗಾಮಾ 1/2 + 1/s⁻1/2 + 1. ನೆಕ್ಸ್ಟ್ +3 ಆಫ್ ಗಾಮಾ -1/2 + 1 ಡಿವೈಡ್ ಬೈ -1/2 + 1. ಏನಾಗುತ್ತೆ, ಎಫ್ ಬಾರ್ ಆಫ್ ಎಸ್ ಈಸ್ ಈಕ್ವಲ್ ಟು ಗಾಮಾ 3/2 + 1 is 5/2 ಗಾಮಾ 5/2 ಡಿವೈಡ್ ಬೈ s⁻5/2 ಮೈನಸ್ -3/2 + 1 ಅಂದರೆ ಗಾಮಾ -1/2 s⁻1/2. ನೆಕ್ಸ್ಟ್ -3 ಇಂಟು ಗಾಮಾ 1/2 + 1 ಅಂದರೆ 3/2 s⁻3/2 ಪ್ಲಸ್ 3 ಇಂಟು ಗಾಮಾ -12 + 1 ಅಂದರೆ 1/2 ಡಿವೈಡ್ ಬೈ 1/2. ಈಗ ಎಫ್ ಬಾರ್ ಆಫ್ ಎಸ್ ಅಂದರೆ ಇದೇನಾಗುತ್ತೆ, ಗಾಮಾ 5/2 ಅಂದರೆ 3/2 ಇಂಟು 1/2 ಇಂಟು √π ಹೋಲ್ ಡಿವೈಡ್ ಬೈ s⁻5/2. ಇದು √π ಬೈ -1/2 ಹೋಲ್ ಡಿವೈಡ್ ಬೈ s⁻1/2. ನೆಕ್ಸ್ಟ್ ಇದಕ್ಕೆ 3 ಇಂಟು ಗಾಮಾ 3/2 ಅಂದ್ರೇನು 1/2 ಇಂಟು √π ಡಿವೈಡ್ ಬೈ s⁻3/2. ಇದಕ್ಕೆ √π ಬೈ ಹಾಫ್ ಇಷ್ಟು ಬರೆದ್ರೆ ಸಾಕು. ಫಾರ್ಮುಲಾ ಸಪ್ಲೈ ಮಾಡಬೇಕಷ್ಟೆ. ಈಗ ನೆಕ್ಸ್ಟ್ ಪ್ರಾಬ್ಲಮ್, ಟಿ ಪವರ್ -5/2 ಪ್ಲಸ್ ಟಿ ಪವರ್ ಪ್ಲಸ್ 5/2 ಈಸಿ ಇದೆ. ಹೌದಾ, ಇಲ್ಲಿ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಈ ಥರ ಬರ್ಬೋದು, ಟಿ ಪವರ್ -5/2 ಪ್ಲಸ್ ಟಿ ಪವರ್ ಪ್ಲಸ್ 5/2. ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಲ್ಯಾಪ್ಲಾಸ್ ಆಫ್ ಟಿ ಪವರ್ -5/2 ಪ್ಲಸ್ ಲ್ಯಾಪ್ಲಾಸ್ ಆಫ್ ಟಿ ಪವರ್ ಪ್ಲಸ್ 5/2. ಇಲ್ಲಿ ಎಫ್ ಬಾರ್ ಆಫ್ ಎಸ್ ಈಸ್ ಈಕ್ವಲ್ ಟು ಇದಕ್ಕೆ ಗಾಮಾ -5/2 + 1 ಡಿವೈಡ್ ಬೈ -5/2 + 1 ಗಾಮಾ ಬರೀ 5/2 + 1 ಡಿವೈಡ್ ಬೈ s⁻5/2 + 1. ಫಸ್ಟ್ ಫಾರ್ಮುಲಾ ಲ್ಯಾಪ್ಲಾಸ್ ಆಫ್ ಟಿ ಪವರ್ ಇದು. ಈಗ -5/2 + 1 ಅಂದರೆ ಗಾಮಾ -3/2 ದಿಸ್ ಇಸ್ s⁻3/2 ಪ್ಲಸ್ ಗಾಮಾ 7/2 s⁻7/2. ಈಗ ಇನ್ನು ಯಾವ ಥರ ಮಾಡಬೇಕು ನೋಡಿ, √π ಡಿವೈಡ್ ಬೈ -3/2 ಮೈನಸ್ ಬಂದರೆ ಈ ಥರ s⁻3/2 ಪ್ಲಸ್ ಗಾಮಾ 7/2 ಅಂದರೆ 5/2 ಇಂಟು 3/2 ಇಂಟು 1/2 ಇಂಟು √π ಡಿವೈಡ್ ಬೈ s⁻7/2. ಅಷ್ಟೇ. ಏನಾದ್ರು ಕ್ಯಾಲ್ಸಿಲ್ ಮಾಡಿದ್ರೆ ಮಾಡ್ಕೊಳ್ಳಿ ಅಷ್ಟೇ.